ಹಲವು ವರ್ಷಗಳ ಹಿಂದೆ ಅಂದಿನ ಸರ್ಕಾರಗಳು ಏಕಪಕ್ಷೀಯವಾಗಿ ಜನರು ವಾಸಸ್ಥಳಗಳಿಂದ ಅರಣ್ಯಕ್ಕೆ ಕೊಟ್ಟಿರುವುದಾಗಿ ವಿವೇಚನೆ ಇಲ್ಲದೆ ಘೋಷಿಸಿದ್ದವು. ನಂತರ ಅಲ್ಲಿನ ನಿವಾಸಿಗಳಿಗೆ ಸೌಲಭ್ಯಗಳನ್ನು ನೀಡಿದರು. ಈಗ ಅವರಿಗೆ ಸರ್ಕಾರ ನೋಟಿಸ್ ಕೊಟ್ಟು ಒಕ್ಕಲೆಬ್ಬಿಸುವುದು, ಅವರ ಭೂಮಿಯನ್ನು ಕಿತ್ತುಕೊಳ್ಳಲು ಹೊರಟಿರುವುದು ಖಂಡನಾರ್ಹವಾಗಿದೆ ಎಂದು ಕರ್ನಾಟಕ ಕಾಫಿ ರೈತರ ಸಂಘದ ಕೊಡಗು ಘಟಕದ ಮುಖಂಡ ಡಾಕ್ಟರ್ ದುರ್ಗಾ ಪ್ರಸಾದ್ ಹೇಳಿದ್ದಾರೆ. ಪಟ್ಟಣದಲ್ಲಿರುವ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅನೇಕ ವರ್ಷಗಳಿಂದ ರೈತರ ವಶದಲ್ಲಿರುವ ಭೂಮಿಯನ್ನು ಅರಣ್ಯಕ್ಕೆಂದು ವಶಪಡಿಸಿಕೊಳ್ಳುವ ಪ್ರಕ್ರಿಯೆ ಹಂತ ಹಂತವಾಗಿ ಸೋಮವಾರಪೇಟೆಯ ಕಲ್ಕಂದೂರು ಗ್ರಾಮಕ್ಕೆ ಅರಣ್ಯ ಖಾತೆಯ ಸಿಬ್ಬಂದಿಗಳು ಜಾಗವನ್ನು ಸರ್ವೆ ನಡೆಸಲು ಹೋಗಿರುವುದನ್ನು ರೈತರು ತಡೆದಿದ್ದಾರೆ. ಈ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ. ಹಿಂದೆ ಸ್ವಾತಂತ್ರ್ಯ ಪೂರ್ವದಲ್ಲಿ 7,500 ಎಕರೆ ಅರಣ್ಯ ಪ್ರದೇಶವನ್ನು ಖಾಸಗಿಯವರಿಗೆ ಲೀಸ್ಗೆ ಕೊಡಲಾಗಿತ್ತು. ಆ ಜಾಗದಲ್ಲಿ ಕಾಫಿ, ರಬ್ಬರ್, ಚಹಾ ಗಿಡಗಳ ತೋಟಗಳನ್ನು ಮಾಡಲಾಗಿದೆ. ಈಗ ಲೀಸ್ಗೆ ಕೊಟ್ಟ 7,500 ಎಕರೆ ಜಾಗವನ್ನು ಹಿಂದಕ್ಕೆ ಪಡೆಯಬೇಕಿದೆ. ಇದರಿಂದ ಅರಣ್ಯದ ವ್ಯಾಪ್ತಿ ಹೆಚ್ಚುತ್ತೆ ಅಂತ ಡಾಕ್ಟರ್ ದುರ್ಗಾ ಪ್ರಸಾದ್ ತಿಳಿಸಿದರು. ಅಧ್ಯಯನಕ್ಕೋಸ್ಕರ ಒಂದು ಸಮಿತಿಯನ್ನು ರಚಿಸ್ತೇವೆ ಅಂತ ಏನು ರಾಜ್ಯ ಸರ್ಕಾರ ಹೇಳಿತು, ಮುಖ್ಯಮಂತ್ರಿಗಳನ್ನು ಒಳಗೊಂಡು ಏನು ಹೇಳಿದರು, ಇದು ಅಗತ್ಯ ಇಲ್ಲ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ ಬೇಕಾಗಂತ ಸೃಷ್ಟಿಸಿದಂತಹ ಒಂದು ಚಿಂತನೆ, ಉದ್ದೇಶಪೂರ್ವಕವಾಗಿ ಸಮಸ್ಯೆಯನ್ನು ಬಗೆಹರಿಸಿದಾಗ ಮಾಡಲಿಕ್ಕೆ, ಅದನ್ನು ಎಳೆದುಕೊಂಡು ಹೋಗಲಿಕ್ಕೆ ಮುಂದಕ್ಕೆ, ಇದನ್ನು ಜಟಿಲ ಅಂತ ಹೇಳಿ ತೋರಿಸಲಿಕ್ಕೆ ಮಾಡಿದಂತಹ ಒಂದು ಷಡ್ಯಂತರ. ಅದರಿಂದ ಈ ಯಾವ ಸಮಿತಿಯ ಅಧ್ಯಯನ ಬೇಡ. ಸರ್ಕಾರ ತಕ್ಷಣವೇ ಡೀಮ್ಡ್ ಫಾರೆಸ್ಟ್ ಕಾನ್ಸೆಪ್ಟನ್ನು ಕೈಬಿಟ್ಟು C&D ಲ್ಯಾಂಡ್, ಪೈಸಾರಿ ಜಾಗದಲ್ಲಿರುವ ಎಲ್ಲ ಅರ್ಹರಿಗೆ ಅವರ ಕೈಯಲ್ಲಿರುವ ಭೂಮಿಯ ಒಡೆತನವನ್ನು ಕೊಡಬೇಕು. ಶ್ರೀಮಂತರ ಕೈಯಲ್ಲಿರುವಂಥ ಭೂಮಿಯನ್ನು ಕಿತ್ತುಕೊಳ್ಬೇಕು. ಅದನ್ನು ಭೂಹೀನರಿಗೆ ಹಂಚಲಿಕ್ಕೆ ಅದನ್ನು ಉಪಯೋಗಿಸ್ಕೊಳ್ಬೇಕು. ಇದರಿಂದ ಈ C&D ಲ್ಯಾಂಡ್ನ ಪ್ರಶ್ನೆಯನ್ನು ಸುಲಭದಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಅಂತ ನಮ್ಮ ಸಂಘ ಅಭಿಪ್ರಾಯಪಡುತ್ತದೆ. ಮತ್ತು ಸೋಮವಾರಪೇಟೆ ಪ್ರದೇಶದ ರೈತರ ಎಲ್ಲ ಹೋರಾಟಗಳಿಗೆ ನಮ್ಮ ಸಂಘ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತದೆ. ವಶಪಡಿಸಿಕೊಂಡಿರುವ ಭೂಮಿಯನ್ನು ಅವ್ರ ಕೈಯಿಂದ ಹಿಂದೆ ತಗೊಳ್ಬೇಕು. ಈಗ ಈ 2 ಹೆಜ್ಜೆಗಳನ್ನು ಸರ್ಕಾರ ತಗೊಂಡ್ರೆ ಈ C&D ಲ್ಯಾಂಡ್ನ ಪ್ರಶ್ನೆ ಅಂತ ಏನಿದೆ ಇವತ್ತು, ಇದು ಸುಲಭವಾಗಿ ಇದನ್ನು ಬಗೆಹರಿಸಲಿಕ್ಕೆ ಸಾಧ್ಯ. ಕೊಂಡಿರುವ ಭೂಮಿ ಇರ್ತದೆ, ಅವರು ನಮ್ಮ ಪ್ರಭಾವ ಉಪಯೋಗಿಸಿಕೊಂಡು ಪೈಸಾರಿ ಜಾಗಗಳನ್ನು ವಶ ಹಾಕಿದ್ದಾರೆ. ಅಂಥ ಜಾಗಗಳನ್ನು ಗುರುತಿಸಬೇಕು. ಈ ರೀತಿಯಾಗಿ ಆಗರ್ಭ ಶ್ರೀಮಂತರು ವಶಪಡಿಸಿಕೊಂಡಿರುವ ಭೂಮಿಯನ್ನು ಹಿಂಪಡಿಬೇಕಾದ್ರೆ ಸಣ್ಣ ಮಧ್ಯಮ ರೈತರ ಭೂಮಿಯ ಮೇಲೆ ಸರ್ಕಾರ ಕೈ ಹಾಕುವಂಥದ್ದು ತಪ್ಪು. ಅದನ್ನು ಹಿಂಪಡಿಬೇಕು ಅಂಥೇಳಿ ನಾವು ಸರ್ಕಾರವನ್ನು ಒತ್ತಾಯಿಸ್ತೇವೆ. ಅದರೊಂದಿಗೆ ಈ C&D ಲ್ಯಾಂಡ್ ಇದು ಅರಣ್ಯ ಪಟ್ಟಿಯಲ್ಲಿ ಬರ್ತದೆ. ಆದ್ದರಿಂದ ಇದು ಅರಣ್ಯ ಅಂತ ಹೇಳಿಯೂ ಸಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹೇಳ್ತಾರೆ. ಇದನ್ನು ಡೀಮ್ಡ್ ಫಾರೆಸ್ಟ್, ಪರಿಭಾವಿತ ಅರಣ್ಯ ಪ್ರದೇಶದ ಪಟ್ಟಿಗೆ ಬರ್ತದೆ ಅಂತ ಅವರು ಹೇಳಿಕೊಂಡು ಅದನ್ನು ನಡೀತಾ ಇದೆ. 2002ರಲ್ಲಿ ಡೀಮ್ಡ್ ಫಾರೆಸ್ಟ್ ಪಟ್ಟಿಗೆ C&D ಲ್ಯಾಂಡ್, ಪೈಸಾರಿ ಇದನ್ನು ಅಧಿಕಾರಿಗಳು ಸೇರಿಸಿದ್ದು. ಆದರೆ 2019ರಲ್ಲಿ ಧನಂಜಯ ವರ್ಸಸ್ ಸ್ಟೇಟ್ ಗೌರ್ಮೆಂಟ್ ಒಂದು ಮೊಕದ್ದಮೆಯಲ್ಲಿ ಹೈಕೋರ್ಟ್ ತೀರ್ಮಾನ ಕೊಟ್ಟಿದೆ. ಹೈಕೋರ್ಟ್ ಹೇಳಿದೆ ಡೀಮ್ಡ್ ಫಾರೆಸ್ಟ್ ಅಂತ ಹೇಳುವ ಒಂದು ವಿಚಾರ ಕಾನೂನಿನಲ್ಲಿ ಇಲ್ಲ. ಫಾರೆಸ್ಟ್ ಅಂತ ಹೇಳಿದೆ, ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿದೆ, ಆದರೆ ಡೀಮ್ಡ್ ಫಾರೆಸ್ಟ್ ಅಂತ ಅನ್ನುವಂಥದ್ದು ಇಲ್ಲ, ಅದು ಅಧಿಕಾರಿಗಳ ಸೃಷ್ಟಿ ಅಂತ ಸ್ಪಷ್ಟವಾಗಿ ಹೈಕೋರ್ಟ್, ನಮ್ಮ ರಾಜ್ಯದ ಉಚ್ಚ ನ್ಯಾಯಾಲಯ ತೀರ್ಪು ಕೊಟ್ಟಿದೆ. 2022ರಲ್ಲಿ ದೇವೇಗೌಡ ವರ್ಸಸ್ ಸ್ಟೇಟ್ ಗೌರ್ಮೆಂಟ್ ಕೇಸ್ನಲ್ಲೂ ಸಹ ಇದನ್ನೇ ನಮ್ಮ ಉಚ್ಚ ನ್ಯಾಯಾಲಯ ಅದನ್ನು ಪುನರುಚ್ಚರಿಸಿದೆ. ಸೊ ಈ ಹಿನ್ನೆಲೆ ಹೈಕೋರ್ಟ್ ತೀರ್ಮಾನ ಕೊಟ್ಟು ತೀರ್ಮಾನ ಸ್ಪಷ್ಟವಾಗಿ ಡೀಮ್ಡ್ ಫಾರೆಸ್ಟ್ ಅಂತ ಅನ್ನುವ ಕಲ್ಪನೆ ಕಾನೂನಿನ ಚೌಕಟ್ಟಿನೊಳಗೆ ಇಲ್ಲ ಅಂತ ಹೇಳಿರುವ ಹಿನ್ನೆಲೆಯಲ್ಲಿ ಅದನ್ನು ಮತ್ತೂ ಸಹ ರಾಜ್ಯ ಸರ್ಕಾರ ಡೀಮ್ಡ್ ಫಾರೆಸ್ಟ್ ಅಂತ ಅನ್ನುವ ವಿಚಾರವನ್ನು ಮುಂದುವರಿಸ್ತಾ ಇರುವುದು ಇದು ನ್ಯಾಯಾಲಯದ
ಆದೇಶದ ಉಲ್ಲಂಘನೆ ಆಗ್ತದೆ. ಈಗ ರಾಜ್ಯ ಸರ್ಕಾರ ಡೀಮ್ಡ್ ಫಾರೆಸ್ಟ್ ಈ ವಿಚಾರಧಾರೆಯನ್ನು ಕೈಬಿಡಬೇಕು. ಕೈಬಿಟ್ಟಾಗ CND ಲ್ಯಾಂಡ್, ಪೈಸಾಡಿ ಇದೆಲ್ಲವೂ ಈ ಅರಣ್ಯ ಅಂತ ಹೇಳುವ ಪಟ್ಟಿಯಿಂದ ಹೊರಗೆ ಬರ್ತದೆ. ಅದರ ನಂತರ ಈ ಪ್ರದೇಶದಲ್ಲಿ ವಾಸಿಸುವಂತಹ ತಲಾಂತರಗಳಿಂದ ವಾಸಿಸ್ತಾ ಇರುವಂತಹ ಬಡ ಜನರು, ಮಧ್ಯಮ ರೈತರು, ಅವರಿಗೆ ಅವರ ಕೈಯಲ್ಲಿರುವ ಭೂಮಿಯ ಹಕ್ಕನ್ನು ಅವರಿಗೆ ಕೊಟ್ಟು ಬಿಡಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟು ಕಿತ್ಕೊಳ್ತಾರೆ. ಶ್ರೀಮಂತರ ಜಾಗ ಹತ್ರ ಹೋಗ್ತಾ ಅವ್ರಿಗೆ ತಾಕತ್ತಿಲ್ಲ. ಎಲ್ಲಿ ನೋಡಿದ್ರು ಎಲ್ಲೂ ಜಾಗ ಇರ್ತಿರುವೆ ಪಾಪದಂಥ ಸಣ್ಣ ರೈತರ ಜಾಗನೂ ಕಿತ್ಕೊಳ್ಳೋಕ್ಕೆ ಈ ಯಾವ ಪೇಪರ್ ನೋಡಿದ್ರು ಯಾವ ಜಾಗ ಇದ್ದು ಅಂತ ಹೇಳ್ತಾರೆ, ಅದು ಸಣ್ಣ ರೈತರ ಜಾಗನೇ ಕಂಡಿಟ್ಕೊಂಡಿದ್ರು. ದೊಡ್ಡ ಶ್ರೀಮಂತ ಅಂತ ಮತ್ತು ರಾಜಕಾರಣಿಗಳ ಜಾಗವನ್ನು ಹಿಡಿಯೋಕ್ಕೆ ಇವರು ಆಗ್ತಾಯಿಲ್ಲ, ಹೋಗಿ ಇಲ್ಲಿ ತನಕ ಹೋಗಿಲ್ಲ. ಅದನ್ನು ನಿಲ್ಲಿಸಬೇಕು ಇವರು. ಅರಣ್ಯ ಮಂತ್ರಿಯನ್ನು, ಮುಖ್ಯಮಂತ್ರಿಯನ್ನು ಕಾಣ್ತಾರೆ. ಅವರು ಹೇಳ್ತಾರೆ ತಾತ್ಕಾಲಿಕವಾಗಿ ನಾವು ತಡೆ ಹಿಡಿದಿದ್ದೇವೆ, ಮುಂದೆ ಆ ಸರ್ವೆ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಲ್ಲಿಂದ ಈಗ ಹಿಂದೆ ಬಂದು 1 ತಿಂಗಳು ಕಳೆಯುವಾಗ ಮತ್ತೆ ಸರ್ವೆ ಪ್ರಾರಂಭ ಮಾಡ್ತಾರೆ. ನಿಜವಾಗಿ ಕೂಡ ಸರ್ಕಾರ ಕೂಡ ಈಗ ಹೇಳಿದಾಗೆ ಉಚ್ಚ ನ್ಯಾಯಾಲಯದ ಆದೇಶವನ್ನು ಪಾಲಿಸ್ತಾ ಇಲ್ಲ. ಅವರೇ ಕೂಡ ಇದರ ಸ್ಪಷ್ಟ ಅಭಿಪ್ರಾಯ ಇಲ್ಲ. ಏನೋ ಒಂದು ಗೊಂದಲ ಮಾಡಿ ಜನರನ್ನು ಬೆದರಿಸುವ ಒಂದು ತಂತ್ರ ಅವರು ಮಾಡ್ತಾ ಇದ್ದಾರೆ. ಇದುವರೆಗೆ ಸೋಮವಾರಪೇಟೆಗೆ ಸೀಮಿತ ಆಗಿಲ್ಲ, ನಾಳೆಗೆ ಈ ಭಾಗಕ್ಕೂ ಕೂಡ ಬರ್ತದೆ. ಅದರಿಂದ ಕಟ್ಟುನಿಟ್ಟಾಗಿ ಇವರು ಇವತ್ತೇನು ರಾಜ್ಯ ಸರ್ಕಾರ ಇದಕ್ಕೆ ಉಚ್ಚ ನ್ಯಾಯಾಲಯ ಏನು ಆದೇಶ ಕೊಟ್ಟಿದೆ ಅದನ್ನು ಜಾರಿ ಮಾಡೋದ್ರ ಮೂಲಕ ಬಡವರಿಗೆ ಭೂಮಿ ಹಂಚಬೇಕು, ಬಡ ರೈತರಿಗೆ ಭೂಮಿ ಹಂಚಬೇಕು, ಉಳ್ಳವ್ರ ಹತ್ರ ಕಿತ್ಕೊಳ್ಬೇಕು. ಮತ್ತು ಇವತ್ತೇನು ನಮ್ಮ ರಬ್ಬರ್ ತೋಟ ಇವೆಲ್ಲ ಏನು ರಿಸರ್ವ್ ಇದರಲ್ಲಿದೆ ಅದನ್ನು ಭೂಲ್ಯಾಂಡಿಗೆ ಕೊಟ್ಟು ಅಲ್ಲಿ ಟ್ಯಾಲಿ ಮಾಡಬೇಕು ಹೊರತು ಸೆಕ್ಷನ್ 4 ಇದೆ, ಸೆಕ್ಷನ್ 6 ಇದೆ, ಈ ಸೆಕ್ಷನ್ ರೈತರಿಗೆ ಗೊತ್ತಿಲ್ಲ. ಸುಮ್ಮನೆ ಒಂದು ಹೇಳೋದು. ಈಗ ಫಾರೆಸ್ಟ್ನಲ್ಲೇ ಕೇಳಿದ್ರು ನಾನು ನಿನ್ನೆ, ಸೆಕ್ಷನ್ 4 ಏನು ಅಂತಾರೆ, ಅದು CND ಲ್ಯಾಂಡ್ ಅಂತ ಹೇಳ್ತಾರೆ. ಆ ರೀತಿ ಅಲ್ಲ, ಕಾನೂನನ್ನು ಸುಮ್ಮನೆ ಯಾವುದೋ ಇದರಲ್ಲಿ ಬೆದರಿಸುವಂಥ ತಂತ್ರ ಆಗಬಾರ್ದು. ಜನರಿಗೆ ನೆಮ್ಮದಿ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಮತ್ತು ಈ ರೀತಿಯಲ್ಲಿ ನ್ಯಾಯ ಒದಗಿಸಬೇಕು. ಇದನ್ನು ದೀರ್ಘಕಾಲ, ಈಗ ಜಮಾಬಾಣೆ ಸಮಸ್ಯೆನೂ ಕೂಡ ದೀರ್ಘಕಾಲ ತಗೊಂಡೋಗಿದೆ. ಅದೇ ರೀತಿ ಇದನ್ನು ಕೂಡ ಮುಂದುವರಿಸೋದು ಬೇಡ. ಎಲ್ಲದಕ್ಕೂ ಕೂಡ ಶಾಶ್ವತವಾಗಿ ಪರಿಹಾರ ಕಂಡುಹಿಡಿದ ಸರ್ಕಾರ ಜನರಿಗೆ ಮತ್ತು ರೈತರಿಗೆ ಹಂಚುವ ಕೆಲಸ ಆಗಬೇಕು ಅಂತೇಳಿ ನಮ್ಮ ಸಂಘ ಒತ್ತಾಯ. ಕರ್ನಾಟಕ ಕಾಫಿ ರೈತರ ಸಂಘದ ಜಿಲ್ಲಾ ಘಟಕದ ವಸಂತಕುಮಾರ್, ರೈತ ಸಂಘದ ಜಿಲ್ಲಾ ಸದಸ್ಯ ಹಮೀದ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.